ಮೂಢಾಕ್ರಮ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನು ಆರಂಭ ಮಾಡಿದ್ದಾರೆ. ಹೆಜ್ಜೆ ಹಾಕ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು. ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ. ಆರಂಭದಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಮಿತ್ರ ಪಕ್ಷ ಕಾಲ್ನಡಿಗೆ ಹಾಕ್ತಾ ಇದೆ. ಬಿಡದಿ ಬಳಿ ಹೆಜ್ಜೆ ಹಾಕ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು. ನೋಡಿ, ಈಗ ಬಿಡದಿ ತಲುಪಿದೆ ಕೆಂಗೇರಿಯಿಂದ ಆಲ್ರೆಡಿ. ಪಾದಯಾತ್ರೆಯಲ್ಲಿ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಈಗ ಹರಿಹಾಯ್ದಿದ್ದಾರೆ ಸರ್ಕಾರದ ವಿರುದ್ಧ. ಎಚ್ಡಿಕೆ ಜನಪರ ಕಾರ್ಯಗಳನ್ನು ಈ ವೇಳೆಯಲ್ಲಿ ಕೊಂಡಾಡಿದ್ದಾರೆ. ಪಾದಯಾತ್ರೆಯುದ್ದಕ್ಕೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮೂಡ ಹಗರಣ ವಿರುದ್ಧ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಮೂಡ ಅಕ್ರಮದ ವಿರುದ್ಧ ಈಗ ಪಾದಯಾತ್ರೆ ಆರಂಭ ಆಗಿದೆ. ಇವತ್ತಿನಿಂದ 7 ದಿನಗಳ ಕಾಲ ಬೆಂಗಳೂರು ಟು ಮೈಸೂರು ಉತ್ತಮವಾದಂತಹ ಒಂದು ಸ್ಪಂದನೆ ಸಿಗ್ತಾ ಇದೆ. ಆರಂಭದಲ್ಲೇ ವಿಜೇಂದ್ರ, ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಆರಗ ಜ್ಞಾನೇಂದ್ರ, ಬಹುತೇಕವಾಗಿ ಎಲ್ಲ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ಜೊತೆಗೆ ಜೆಡಿಎಸ್ನ ಮಾಜಿ ಶಾಸಕರು, ಪದಾಧಿಕಾರಿಗಳೆಲ್ಲ ಕೂಡ ಭಾಗಿಯಾಗಿ ಈಗ ಕಾಲ್ನಡಿಗೆ ಹೊರಟಿದ್ದಾರೆ. ಆಲ್ರೆಡಿ ಬಿಡದಿ ತಲುಪಿದೆ. ಕಾಲ್ನಡಿಗೆಯಲ್ಲಿ ನಿಖಿಲ್ ಕೂಡ ಈಗ ಜಾಯಿನ್ ಆಗಿದ್ದಾರೆ. ಅವರು ಕೂಡ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಇನ್ನು ಊಟ ಮುಂದೆ ಇದೆ. ಒಂದು ಸ್ವಲ್ಪ ಘೋಷಣೆಗಳನ್ನ ಜೋರಾಗಿ ಕೂಗಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ಹಣವನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ನಿಗಮದ ಹಣವನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ತೊಲಗಲಿ ತೊಲಗಲಿ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಮೂಡ ಸೈಟುಗಳನ್ನು ನುಂಗಿದ ಸಿದ್ದರಾಮಯ್ಯನಿಗೆ, ರೈತ ವಿರೋಧಿ ಸಿದ್ದರಾಮಯ್ಯನಿಗೆ, ಜನ ವಿರೋಧಿ ಸಿದ್ದರಾಮಯ್ಯನಿಗೆ, ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್. ಈಗ ಮೂಡ ಅಕ್ರಮ ವಿರುದ್ಧ, ಜೊತೆಗೆ ವಾಲ್ಮೀಕಿ ನಿಗಮದ ಹಗರಣದ ವಿರುದ್ಧ, ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು. ಪಾದಯಾತ್ರೆ ಶುರುವಾಗಿದೆ. ಹಲವು ಅಡೆತಡೆಗಳು ಬಂದವು, ಅವಾಂತರ ಅಂದರೆ ಅಲ್ಲಲ್ಲೇ ಸ್ವಪಕ್ಷದಲ್ಲೂ ಕೂಡ ಅಸಮಾಧಾನಗಳು ಉಂಟಾಯಿತು, ವಿರೋಧ ಕೂಡ ಬಂತು ಜೆಡಿಎಸ್ ಕಡೆಯಿಂದ. ಬಟ್ ಈಗೆಲ್ಲ ಶಮನ ಆಗಿ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಅಲ್ಲಲ್ಲಿ ನಾಯಕರು ಜೊತೆಗೆ ಕಾರ್ಯಕರ್ತರು ಕೂಡ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ವಾರ ನಡೆಯುತ್ತೆ ಈಗ ಬಿಡದಿ, ಆಮೇಲೆ ರಾಮನಗರ, ಮದ್ದೂರು, ಮಂಡ್ಯ, ಆಮೇಲೆ ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶ ನಡೆಸುವ ಮೂಲಕ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸಲಿಕ್ಕೆ ಈಗ ಮೈತ್ರಿ ಪಕ್ಷಗಳು ಸಜ್ಜಾಗಿದ್ದಾವೆ. ಅದರಲ್ಲೂ ಮುಖ್ಯಮಂತ್ರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಸಿಎಂ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಪಾದಯಾತ್ರೆಗೆ ಎಂಟ್ರಿ ಆಗಿದ್ದಾರೆ. ಇನ್ನು ಕೆಂಗೇರಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆಯಿತು. ಅಲ್ಲೂ ಕೂಡ ಕುಮಾರಸ್ವಾಮಿ, ಯಡಿಯೂರಪ್ಪನವರು ಸೇರಿ ಸಾಕಷ್ಟು ನಾಯಕರು ಕೂಡ ಪಾಲ್ಗೊಂಡು ಚಾಲನೆಯನ್ನು ಕೊಟ್ಟರು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಪಾದಯಾತ್ರೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಹಿಂದೆ ನಿಮ್ಮ ತಂದೆಯವರು ಹಾಗೆ ಯಡಿಯೂರಪ್ಪನವರು ಸೇರಿ ಸರ್ಕಾರವನ್ನು ಒಂದು ಹಂತದಲ್ಲಿ ತೆಗೆದುಕೊಂಡು ಹೋಗಿದ್ರು. ಅವರಿಬ್ಬರ ಜೋಡಿ ಹೊಸ ಮ್ಯಾಜಿಕ್ ಅನ್ನ ಮಾಡಿತ್ತು. ಈಗ ಅದೇ ಜವಾಬ್ದಾರಿಯನ್ನ ವಿಜೇಂದ್ರ ಹಾಗೆ ತಾವು ಹೊರತಾ ಇದ್ದೀರಾ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಮ್ಮ ನಾಯಕತ್ವವನ್ನು ಕೊಡಲಾಗ್ತಾ ಇದೆ. ತಾವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಳೆದ ಲೋಕಸಭಾ ಚುನಾವಣೆಯ ಸಮೀಪದಲ್ಲಿ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ವರಿಷ್ಠರು ಮಾನ್ಯ ದೇವೇಗೌಡರ ಸಾಹೇಬರ ಒಂದು ತೀರ್ಮಾನದಿಂದ ಇಬ್ಬರು ಕೂಡ ಒಟ್ಟಾಗಿದ್ದೇವೆ. ಭಾರತ ದೇಶದ ಹಾಗೂ ಕರ್ನಾಟಕ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ಪಕ್ಷಗಳು ಒಟ್ಟಾಗಿದ್ದೇವೆ. ವಿಶೇಷವಾಗಿ ರಾಜ್ಯದಲ್ಲಿ ನೀವು ಈಗ ತಾನೇ ಹೇಳ್ದಂಗೆ 2006 ಮತ್ತು 2007ರಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಸಮ್ಮಿಶ್ರ ಸರ್ಕಾರ, ಅದರಲ್ಲಿ ಏನು ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ರು 20 ತಿಂಗಳ ಕಾಲ. ಇವತ್ತಿಗೂ ಕೂಡ ಅದು ಜನಗಳಲ್ಲಿ ಶಾಶ್ವತವಾಗಿ ಹೃದಯದಲ್ಲಿ ಉಳಿದಿದೆ ಆ ಕಾರ್ಯಕ್ರಮಗಳು. ಅದಕ್ಕೆ ಸಹಕಾರವನ್ನು ಕೊಟ್ಟಂಥದ್ದು
ಮತ್ತೊಬ್ಬರು ರೈತ ನಾಯಕರು ಮಾನ್ಯ ಯಡಿಯೂರಪ್ಪಜಿ ಅವರು. ಹಾಗಾಗಿ ಇವರಿಬ್ಬರು ನಾಯಕರು ಒಗ್ಗಟ್ಟಾಗೆ ಜೊತೆಯಲ್ಲಿ ಎರಡೂ ಪಕ್ಷ ಇವತ್ತು ಒಗ್ಗಟ್ಟಾಗೆ ಈ ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಕಿತ್ತೋಗಿಯವರೆಗೂ ಈ ಒಂದು ಹೋರಾಟವನ್ನು ಇದೇ ರೀತಿ ಮುಂದುವರಿಸ್ತೇವೆ. ಅಂದ್ರೆ ಜೆಡಿಎಸ್ ಪ್ರಾಬಲ್ಯದ ಜಾಗದಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನು ಸಾಧಿಸೋದಕ್ಕೆ ಓಡ್ತಾ ಇದೆ ಅನ್ನುವಂತ ಮಾತಿದೆ. ಮತ್ತೊಂದು ಕಡೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಇವೆರಡರ ಲಾಭ ತೆಗೆಯುವ ಪ್ರಯತ್ನ ಇದಾಗ್ತಿದೆ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ಇಲ್ಲಿ ಲಾಭದ ಅಥವಾ ನಷ್ಟದ ಪ್ರಶ್ನೆ ಅಲ್ಲ, ಸಾರ್ವಜನಿಕರ ಹಣ ಲೂಟಿಯಾಗಿದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿಯಾಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಮೂಡಾದಲ್ಲಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದವರೇ ಶಾಮೀಲಾಗಿರ್ತಕ್ಕಂಥದ್ದು ಇವತ್ತು ಬೆಳಕಿಗೆ ಬಂದಿದೆ. ಹೀಗಿದ್ದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ವಿಧಾನಮಂಡಲದಲ್ಲಿ ಸದನ ನಡೀಬೇಕಾದ ಸಂದರ್ಭದಲ್ಲಿ 89 ಕೋಟಿ ಲೂಟಿಯಾಗಿರ್ತಕ್ಕಂಥದ್ದು, ಅಕ್ರಮ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಅಂದಮೇಲೆ ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ, ಏನಾದರೂ ಅಹಿಂದ ಹೆಸರಲ್ಲಿ ಇವತ್ತೇನು ಸಿದ್ದರಾಮಣ್ಣ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ, ಏನು ಹಿಂದುಳಿದಿರ್ತಕ್ಕಂಥವ್ರನ್ನ, ದಲಿತರನ್ನ, ಇವ್ರನ್ನೆಲ್ಲರನ್ನೂ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಮೇಲೆತ್ತೇನೆ, ಆರ್ಥಿಕವಾಗಿ ಶಕ್ತಿ ತುಂಬಿಸ್ತೇನೆ, ಸಾಮಾಜಿಕವಾಗಿ ನ್ಯಾಯ ಕೊಡ್ತೇನೆ ಅಂತಕ್ಕಂಥದ್ದನ್ನೇನು ಇವತ್ತವರೆಗೂ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವರ ಸಮಾಜವಾದದ ಒಂದು ನಾಯಕತ್ವಕ್ಕೆ ಇವತ್ತು ಒಂದು ಪ್ರಶ್ನೆ ಮೂಡಿದೆ. ಅವರು ಸಮಾಜವಾದಿ ಅಲ್ಲ, ಅವರು ಮಧುವಾದಿ ಅಂತಕ್ಕಂಥದ್ದು ಇವತ್ತು ಬಹಿರಂಗವಾಗಿ ಗೋಚರಿಸ್ತಾ ಇದೆ. ಇನ್ನೊಂದು ನೇರ ಪ್ರಶ್ನೆ, ರಾಜ್ಯ ಸರ್ಕಾರದವರು ಈಗ ತಮ್ಮ ಕುಟುಂಬದ ಮೇಲೆ ಒಂದು ಗಂಭೀರ ಆರೋಪ ಮಾಡ್ತಿದ್ದಾರೆ. ಆಸ್ತಿ ಸಂಬಂಧಪಟ್ಟ ಹಾಗೆ ನೀವೇನು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಿದ್ದೀರಾ, ಅದಕ್ಕೆ ಕೌಂಟರ್ ನೀಡುವಂತ ಪ್ರತಿಯನ್ನ ಅವರು ಮಾಡ್ತಿದ್ದಾರೆ, ಅದಕ್ಕೆ ಹೇಳ್ತಾರೆ ಸರ್? ನೋಡಿ, ಇವೆಲ್ಲ ಡೈವರ್ಟ್ ಮಾಡುವಂತ ಕೆಲಸಗಳಷ್ಟೇ. ಇದಕ್ಕೆ ಮಾನ್ಯ ಕುಮಾರಣ್ಣವರು ನಮ್ಮ ನಾಯಕರು, ನಾಡಿದ್ದ ದಿನ ನಾವೇನು ರಾಮನಗರಕ್ಕೆ ಬರ್ತಾ ಇದ್ದೇವೆ, ಇದಕ್ಕೆಲ್ಲ ವೇದಿಕೆ ಮೂಲಕ ಉತ್ತರವನ್ನು ಕೊಡೋ ಕೆಲಸ ಮಾಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಎಲ್ಲ ಕಡೆಯಲ್ಲೂ ಕೂಡ ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೇವೆ, ಜನ ಮೆಚ್ಚುವಂತಹ ಆಡಳಿತ ಕೊಡುವಂತಹ ನಮ್ಮಗಳ ಮೈತ್ರಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ರಾಕೇಶ್, TV5 ಬೆಂಗಳೂರು.